ಎಲ್ಲರಿಗೂ ಒಂದು ಯೋಚನೆ ಬಂದೇ ಇರತ್ತೆ ಅಲ್ವಾ? ಎಲ್ಲವೂ ಪರ್ಫೆಕ್ಟ್ ಆಗಿದ್ದ ಒಂದು ಕಾಲ, ಒಂದು ಸುವರ್ಣಯುಗ. ಎಲ್ಲೆಲ್ಲೂ ಸತ್ಯ, ಧರ್ಮ, ಪರಿಶುದ್ಧತೆ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಹಿಂದೂ ಪುರಾಣಗಳ ಪ್ರಕಾರ ಆ ಮೊದಲ ಮತ್ತು ಅತ್ಯಂತ ಶುದ್ಧವಾದ ಯುಗದ ಬಗ್ಗೆ. ಅದೇ ಸತ್ಯಯುಗ, ಅಂದ್ರೆ ಸತ್ಯದ ಸುವರ್ಣಯುಗ. ಹಾಗಿದ್ರೆ ಈ ಸತ್ಯದ ಸುವರ್ಣ ಯುಗ ಅಂದ್ರೆ ನಿಜಕ್ಕೂ ಏನು? ಇದೇನಾದ್ರೂ ಬರೀ ಕಥೆನಾ ಅಥವಾ ಇದರ ಹಿಂದೆ ಬೇರೇನಾದ್ರೂ ಆಳವಾದ ಅರ್ಥ ಇದೆಯಾ? ಬನ್ನಿ ಈ ಕುತೂಹಲಕ್ಕೆ ಉತ್ತರ ಹುಡ್ಕೋಣ. ಸತ್ಯಯುಗಕ್ಕೆ ಇನ್ನೊಂದು ಹೆಸರಿದೆ, ಅದು ಕೃತಯುಗ. ಹಿಂದೂ ಕಾಸ್ಮಾಲಜಿ ಪ್ರಕಾರ ಯುಗಚಕ್ರದಲ್ಲಿ ಬರೋ 4 ಯುಗಗಳಲ್ಲಿ ಇದೇ ಮೊದಲನೇದು ಮತ್ತು ಎಲ್ಲದಕ್ಕಿಂತ ಪರಿಶುದ್ಧವಾದ ಯುಗ. ಆ ಕಾಲದಲ್ಲಿ ಹೇಗಿತ್ತು ಅಂದ್ರೆ ಧರ್ಮ ಅನ್ನೋದು ಪರಿಪೂರ್ಣವಾಗಿತ್ತು. ಎಲ್ಲ ಕಡೆ ಸತ್ಯವೇ ರಾಜ್ಯಭಾರ ಮಾಡ್ತಿತ್ತು. ಅಂದ್ರೆ ಸುಳ್ಳು, ಅಧರ್ಮ ಅನ್ನೋದಕ್ಕೆ ಒಂದು ಚೂರು ಕೂಡ ಜಾಗ ಇರ್ಲಿಲ್ಲ. ಸೊ ಈ ಸತ್ಯಯುಗ ಅನ್ನೋದು ಒಂದು ದೊಡ್ಡ ಸೈಕಲ್ನ ಸ್ಟಾರ್ಟಿಂಗ್ ಪಾಯಿಂಟ್ ಇದ್ದಾಗೆ. ಇದರ ನಂತರ ಬರುತ್ತೆ ತ್ರೇತಾಯುಗ, ಆಮೇಲೆ ದ್ವಾಪರಯುಗ ಮತ್ತು ಕೊನೆಗೆ ನಾವು ಈಗ ಬದುಕ್ತಿರುವ ಕಲಿಯುಗ. ಹಾಗಾಗಿ ಈ ಇಡೀ ಯುಗ ಚಕ್ರದ ಅತ್ಯಂತ ಪರಿಶುದ್ಧವಾದ ಪರ್ಫೆಕ್ಟ್ ಆದ ಶುರುವಾತು ಅಂದ್ರೆ ಅದು ಸತ್ಯಯುಗನೇ. ಸರಿ, ಹಾಗಾದ್ರೆ ಈ ಪರಿಪೂರ್ಣ ಯುಗ ಶುರುವಾಗಿದ್ದೇಗೆ? ಇದರ ಆರಂಭದ ಕಥೆ ಇದೆಯಲ್ಲ, ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಪುರಾಣಗಳ ಪ್ರಕಾರ ಏನಾಗುತ್ತೆ ಅಂದ್ರೆ ಒಂದು ಮಹಾಪ್ರಳಯ ಆಗುತ್ತೆ. ಅಂದ್ರೆ ಇಡೀ ಬ್ರಹ್ಮಾಂಡವೇ ನಾಶವಾಗಿ ಹೋಗುತ್ತೆ. ಆಮೇಲೆ ವಿಷ್ಣುವಿನ ಸಂಕಲ್ಪದಂತೆ ಬ್ರಹ್ಮದೇವ ಮತ್ತೆ ಸೃಷ್ಟಿಕಾರ್ಯವನ್ನು ಶುರು ಮಾಡ್ತಾನೆ. ಈ ಹೊಸ ಸೃಷ್ಟಿಯ ಜೊತೆಗೆ ಹುಟ್ಕೊಳ್ಳೋದೇ ಮನುಕುಲದ ಮೊದಲ ಯುಗ, ಅದೇ ಸತ್ಯಯುಗ. ಆ ಕಾಲದಲ್ಲಿ ಹುಟ್ಟಿದ ಮನುಷ್ಯರು ಹೇಗಿದ್ರು ಗೊತ್ತಾ? ದೇವತೆಗಳ ಹಾಗೆ ತುಂಬಾನೇ ಪರಿಶುದ್ಧರು, ಆಧ್ಯಾತ್ಮಿಕವಾಗಿ ಅತ್ಯುನ್ನತ ಮಟ್ಟದಲ್ಲಿದ್ರು. ನೋಡಿ, ಈ ಒಂದು ವಾಕ್ಯ ಇದೆಯಲ್ಲ, ಇದು ಸತ್ಯಯುಗದ ಇಡೀ ಸಾರಾಂಶವನ್ನೇ ಹೇಳ್ಬಿಡುತ್ತೆ. ಆ ಕಾಲದಲ್ಲಿ ಧರ್ಮ ಪಾಲನೆ ಮಾಡೋದು ಪ್ರತಿಯೊಬ್ಬರ ಸಹಜ ಗುಣವಾಗಿತ್ತು. ಅದಕ್ಕಂತ ಯಾವ ಕಾನೂನು, ರೂಲ್ಸು ಅಥವಾ ಶಿಕ್ಷೆ ಯಾವುದು ಬೇಕಾಗಿರ್ಲಿಲ್ಲ. ಯಾಕಂದ್ರೆ ಧರ್ಮವೇ ಅವರ ಉಸಿರಾಗಿತ್ತು. ಹಾಗಿದ್ರೆ ಆ ಸುವರ್ಣಯುಗದಲ್ಲಿ ಲೈಫ್ ಹೇಗಿತ್ತು? ಒಂದೇ ಒಂದು ಕೊರತೆ ಇಲ್ಲದ ಆ ಪ್ರಪಂಚದಲ್ಲಿ ಜನ ಹೇಗೆ ಬದುಕ್ತಿದ್ರು? ಬನ್ನಿ ಅದರ ಬಗ್ಗೆ ಸ್ವಲ್ಪ ನೋಡೋಣ. ಒಂದ್ಸಲ ಕಲ್ಪನೆ ಮಾಡ್ಕೊಳ್ಳಿ, ಎಲ್ಲರ ಮನಸ್ಸಲ್ಲೂ ಕರುಣೆ, ಸಮಾನತೆ. ಪ್ರತಿಯೊಬ್ರೂ ಆಳವಾದ ಧ್ಯಾನದಲ್ಲಿ, ಆತ್ಮಜ್ಞಾನದಲ್ಲಿ ಮುಳುಗಿರ್ತಾರೆ. ಪ್ರಕೃತಿ ಜೊತೆ ಒಂದಾಗ್ ಬದುಕ್ತಿದ್ದಾರೆ. ಅಸೂಯೆ, ಅಹಂಕಾರ, ರೋಗ, ದುರಾಸೆ ಈ ಥರದ ನೆಗೆಟಿವ್ ಯೋಚನೆಗಳಿಗೆ ಅಲ್ಲಿ ಜಾಗನೇ ಇಲ್ಲ. ಅಷ್ಟೇ ಅಲ್ಲ, ಎಲ್ಲರ ಆಯುಸ್ಸು ಕೂಡ ಸಾವಿರಾರು ವರ್ಷಗಳಿತ್ತು. ಅಂದರೆ ಇದು ಹೊರಗಿನ ವಸ್ತುಗಳಿಗೆ ಬೆಲೆ ಕೊಡೋ ಸಮಾಜವಾಗಿರ್ಲಿಲ್ಲ, ಬದಲಿಗೆ ಒಳಗಿನ ಜ್ಞಾನಕ್ಕೆ ಪ್ರಾಮುಖ್ಯತೆ ಕೊಟ್ಟ ಸಮಾಜವಾಗಿತ್ತು. ಸತ್ಯಯುಗದಲ್ಲಿ ಸತ್ಯ, ಧರ್ಮ ಎಷ್ಟಿತ್ತು ಅಂತ ಪರ್ಸೆಂಟೇಜ್ನಲ್ಲಿ ಹೇಳೋದಾದ ಒಂದೇ ಉತ್ತರ 100%, 100ಕ್ಕೆ 100, ಚೂರ್ ಕೂಡ ಹೆಚ್ಚು ಕಡಿಮೆ ಇಲ್ಲ. ಯಾವುದೇ ಕಲಬೆರಕೆ ಇಲ್ಲ, ಕೇವಲ ಪರ್ಫೆಕ್ಟ್ ಪ್ಯೂರ್ ಸತ್ಯ ಮಾತ್ರ. ಈ 100 ಅನ್ನೋದು ಬರೀ ಒಂದು ನಂಬರ್ ಅಲ್ಲ, ಅದು ಆ ಕಾಲದ ಪರಿಪೂರ್ಣತೆಯ ಸಂಕೇತ. ಸತ್ಯಯುಗದ ಧರ್ಮವನ್ನ ವಿವರಿಸೋಕೆ ಒಂದು ಅದ್ಭುತವಾದ ರೂಪಕವನ್ನ ಬಳಸ್ತಾರೆ. ಧರ್ಮವನ್ನ ಒಂದು ವೃಷಭಕ್ಕೆ ಅಂದ್ರೆ ಒಂದು ಗೂಳಿಗೆ ಹೋಲಿಸ್ತಾರೆ. ಸತ್ಯಯುಗದಲ್ಲಿ ಈ ಗೂಳಿ ತನ್ನ 4 ಕಾಲ್ಗಳ ಮೇಲೆ ಸ್ಟ್ರಾಂಗ್ ಆಗಿ ನಿಂತಿತ್ತು. ಇದರ ಅರ್ಥ ಏನು ಅಂದ್ರೆ ಧರ್ಮ ಅನ್ನೋದು ತುಂಬಾನೇ ಸ್ಥಿರವಾಗಿತ್ತು, ಶಕ್ತಿಯುತವಾಗಿತ್ತು ಮತ್ತು ಪರಿಪೂರ್ಣವಾಗಿತ್ತು. ಒಂದೇ ಒಂದು ಕಾಲ್ ಕೂಡ ವೀಕ್ ಆಗಿರ್ಲಿಲ್ಲ. ಸರಿ, ಈ ಸತ್ಯಯುಗ ಮುಗಿದು ಹೋಗಿರ್ಬೋದು, ಆದ್ರೆ ಅದರ ಕೊಡುಗೆಗಳು, ಅದರ ಲೆಗಸಿ ಇವತ್ತಿಗೂ ನಮ್ ಜೊತೆ ಇದೆ. ಹಾಗಿದ್ರೆ ಆ ಮೊದಲ ಯುಗ ನಮಗೆಲ್ಲ ಏನ್ ಬಿಟ್ಟೋಗಿದೆ? ಬನ್ನಿ ನೋಡೋಣ. ಸತ್ಯಯುಗದ ಅತೀ ದೊಡ್ಡ ಗಿಫ್ಟ್ ಅಂದ್ರೆ ಅದು ಧರ್ಮಕ್ಕೆ ಒಂದು ಗಟ್ಟಿ ಅಡಿಪಾಯ ಹಾಕಿಕೊಟ್ಟಿದ್ದು. ಸತ್ಯ, ನ್ಯಾಯ, ಕರುಣೆ ಇದೆಲ್ಲ ಮನುಷ್ಯನ ಬೇಸಿಕ್ ಗುಣಗಳಾಗಿರ್ಬೇಕು ಅನ್ನೋ ಐಡಿಯಾವನ್ನ ಸ್ಥಾಪಿಸಿದ್ದೇ ಈ ಯುಗ. ಒಂದು ಆದರ್ಶ ಜೀವನ ಅಂದ್ರೆ ಹೇಗಿರ್ಬೇಕು ಅನ್ನೋದಕ್ಕೆ ಇದೊಂದು ಪರ್ಫೆಕ್ಟ್ ಬ್ಲೂ ಪ್ರಿಂಟ್ ಇದ್ದ ಹಾಗೆ. ಇವತ್ತು ನಾವು ಯೋಗ, ಧ್ಯಾನ, ಆತ್ಮಜ್ಞಾನ ಅಂತ ಏನ್ ಮಾತಾಡ್ತೀವೋ ಈ ಎಲ್ಲ ಆಳವಾದ ಆಧ್ಯಾತ್ಮಿಕ ಪ್ರಾಕ್ಟೀಸ್ಗಳ ಬೇರು ಇರೋದು ಇದೇ ಸತ್ಯುಗದಲ್ಲಿ. ವಿಶೇಷ ಅಂದ್ರೆ ಆಗಿನ ಕಾಲದಲ್ಲಿ ಜ್ಞಾನ ಅನ್ನೋದು ಪುಸ್ತಕ ಓದಿ ಬರ್ತಿರ್ಲಿಲ್ಲ, ಬದಲಿಗೆ ನೇರ ಅನುಭವದಿಂದ ಒಳಗಿನಿಂದಲೇ ಸಿಕ್ತಿತ್ತು. ಆ ಕಾಲದ ಸೋಷಿಯಲ್ ಸಿಸ್ಟಮ್ ಇದೆಯಲ್ಲ, ಅದು ಇವತ್ತಿಗೂ ಒಂದು ಮಾದರಿ. ಯಾಕೆಂದ್ರೆ ಅಲ್ಲಿ ಒಬ್ಬ ವ್ಯಕ್ತಿಗೆ ಬೆಲೆ ಸಿಗೋದು ಅವರ ಅಧಿಕಾರ, ಅಂತಸ್ತು ಅಥವಾ ದುಡ್ಡಿನಿಂದ ಅಲ್ಲ, ಬದಲಿಗೆ ಅವರ ಗುಣ, ಅವರ ಜ್ಞಾನದಿಂದ. ಹುಟ್ಟಿನಿಂದಾಗ್ಲಿ ಗಂಡು ಹೆಣ್ಣು ಅಂತಾನಾಗ್ಲಿ ಯಾವುದೇ ತಾರತಮ್ಯಕ್ಕೆ ಜಾಗವೇ ಇರಲಿಲ್ಲ. ಇನ್ನೊಂದು ಅದ್ಭುತವಾದ ವಿಷಯ ಅಂದ್ರೆ ಸತ್ಯಯುಗದಲ್ಲಿ ಮನುಷ್ಯ ಮತ್ತು ಪ್ರಕೃತಿ ನಡುವೆ ಇದ್ದ ಬ್ಯಾಲೆನ್ಸ್.
ಆಗಿನ ಜನ ಭೂಮಿಯನ್ನ ತಾಯಿ ತರ ಪೂಜಿಸ್ತಿದ್ರು, ಗೌರವಿಸ್ತಿದ್ರು. ನ್ಯಾಚುರಲ್ ರಿಸೋರ್ಸಸ್ಗಳ್ನ ಹಾಳ್ ಮಾಡೋದು, ಶೋಷಣೆ ಮಾಡೋದು ಈ ಯೋಚನೆನೇ ಇರ್ಲಿಲ್ಲ. ಯಾಕಂದ್ರೆ ಮನುಷ್ಯ ತನ್ನನ್ನ ಪ್ರಕೃತಿಯ ಬಾಸ್ ಅಂತ ಅನ್ಕೊಂಡಿರ್ಲಿಲ್ಲ, ಬದಲಿಗೆ ತಾನು ಅದರಲ್ಲೊಂದು ಭಾಗ ಅಂತ ಅರ್ಥ ಮಾಡ್ಕೊಂಡಿದ್ದ. ಆದ್ರೆ ಪ್ರಪಂಚದ ನಿಯಮದ ಪ್ರಕಾರ ಯಾವುದೂ ಶಾಶ್ವತ ಅಲ್ಲ, ಪರಿಪೂರ್ಣತೆ ಕೂಡ. ಹಾಗಾದ್ರೆ ಇಷ್ಟೆಲ್ಲ ಚೆನ್ನಾಗಿದ್ದ ಸತ್ಯಯುಗದ ಆ ದಿವ್ಯ ಬೆಳಕು ನಿಧಾನವಾಗಿ ಕಡಿಮೆ ಆಗಿದ್ದು ಹೇಗೆ? ಆ ಪರ್ಫೆಕ್ಟ್ ಯುಗದ ಅವನತಿ ಶುರುವಾಗಿದ್ದು ಎಲ್ಲಿಂದ? ಬನ್ನಿ ಅದನ್ನ ನೋಡೋಣ. ಈ ದೊಡ್ಡ ಬದಲಾವಣೆ ಆಗಿದ್ದು ಹೇಗಂದ್ರೆ, ಸತ್ಯಯುಗದಲ್ಲಿ 4 ಕಾಲ್ಗಳ ಮೇಲೆ ಸ್ಟ್ರಾಂಗ್ ಆಗಿ ನಿಂತಿದ್ದ ಆ ಧರ್ಮದ ಗೋಳಿ ಇದೆಯಲ್ಲ, ಕಾಲ ಕಳೆದ ಹಾಗೆ ಅದು ನಿಧಾನಕ್ಕೆ ವೀಕ್ ಆಗ್ತಾ ಬಂತು. ಮನುಷ್ಯರ ಮನಸ್ಸಲ್ಲಿ ಆಸೆ, ಆಕಾಂಕ್ಷೆಗಳು ಜಾಸ್ತಿ ಆಗ್ತಾ ಹೋದ್ವು. ಯಾವಾಗ ಇವು ಹೆಚ್ಚಾದ್ವೋ ಧರ್ಮ ಕುಸಿಯೋಕೆ ಶುರುವಾಯಿತು, ಮತ್ತು ಇದೇ ಮುಂದಿನ ಯುಗವಾದ ತ್ರೇತಾಯುಗಕ್ಕೆ ದಾರಿ ಮಾಡಿಕೊಟ್ಟಿತು. ಕೊನೇದಾಗಿ ಒಂದ್ ಮಾತು ಹೇಳ್ಬೇಕು. ಸತ್ಯಯುಗ ಅನ್ನೋದು ಮುಂದಿನ ಎಲ್ಲಾ ಯುಗಗಳಿಗೆ ಒಂದು ಬೆಂಚ್ ಮಾರ್ಕ್ ತರಹ, ಒಂದು ನೈತಿಕ ಮತ್ತು ಆಧ್ಯಾತ್ಮಿಕ ಸ್ಕೇಲ್ ಇದ್ದ ಹಾಗೆ. ನಂತರದ ಯುಗಗಳಲ್ಲಿ ಧರ್ಮ ಎಷ್ಟು ಕೆಳಗಿಳಿದಿದೆ ಅಂತ ಅಳಿಯೋದಕ್ಕೆ ಸತ್ಯಯುಗಮೇ ನಮ್ಮತ್ರ ಇರೋ ಅಳತೆಗೋಲು.